ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ನಿಮ್ಮ ವ್ಯಾವಹಾರಿಕ ಕ್ಷೇತ್ರ, ಉದ್ಯೋಗ ಕ್ಷೇತ್ರ ಅಥವಾ ಎಲ್ಲೇ ಆಗಲಿ ನಿಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡೋದಕ್ಕೆ ಹಲವಾರು ಜನ ಇಷ್ಟಪಡ್ತಾರೆ. ನೀವು ಮಾಡ್ತಕ್ಕಂತಹ ಕೆಲಸದ ಶೈಲಿ ಕೆಲವರಿಗೆ ಇಷ್ಟವಾಗಿ ನಿಮ್ಮ ಜೊತೆಯಲ್ಲಿ ನಾವು ಸೇರಿ ಕೆಲವಷ್ಟು ವಿಚಾರಗಳನ್ನು ಕಲಿಯುವಂಥದ್ದು ಅಥವಾ ನಾವು ಕಲ್ತಿರ್ತಕ್ಕಂತಹ ಕೆಲಸವನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು, ಹೀಗೆಲ್ಲ ಆಲೋಚನೆಯಿಂದ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟವನ್ನು ಪಡ್ತಾರೆ ಅಂತ ಅರ್ಥ. ವಿಶ್ರಾಂತಿಯ ಕೊರತೆ ನಿಮ್ಮ ಆರೋಗ್ಯಕ್ಕೆ ತೊಂದರೆಯನ್ನು ಮಾಡುತ್ತೆ. ನಿರಂತರವಾಗಿ ಬಿಡುವಿಲ್ಲದ ಹಾಗೆ ಬಹಳ ಪರಿಶ್ರಮದಿಂದ ಕೆಲಸ ಮಾಡ್ತಕ್ಕಂಥದ್ದು ಶರೀರದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆರೋಗ್ಯ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತಹ ಪರಿಸ್ಥಿತಿ. ಸರ್ಕಾರಿ ಉದ್ಯೋಗಿಗಳಿಗೆ ಶುಭ ಇರುವಂಥದ್ದು. ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗ್ಬೋದು ಅಥವಾ ಸರ್ಕಾರದ ಕೆಲಸ ಆಗಬೇಕಾಗಿ ಅಲೆದಾಟವನ್ನು ಮಾಡ್ತಾ ಇರುವಂಥವ್ರಿಗೆ ಸಿಹಿ ಸುದ್ದಿ ಅನ್ನುವಂಥದ್ದು. ಮಕ್ಕಳ ಚಿಂತನೆಯನ್ನು ಮಾಡಬೇಡಿ. ಮಕ್ಕಳ ಬಗ್ಗೆ ಈ ದಿವಸ ಯಾವುದೇ ರೀತಿಯ ಚಿಂತನೆಯ ಅವಶ್ಯಕತೆ ಇಲ್ಲ. ಅವರು ಯಶಸ್ಸನ್ನು ಕಾಣತಕ್ಕಂತಹ ಯೋಗ ನಿಮಗೂ ಅವರಿಗೂ ಇರ್ತಕ್ಕಂತಹದ್ದಾಗತ್ತೆ. ಸರ್ಕಾರಿ ನೌಕರರಿಗೆ ಒಳ್ಳೆಯ ರೀತಿಯಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು, ಹಕ್ಕು ಅಥವಾ ನಿಮ್ಮ ಒಂದು ಬರಬೇಕಾದಂತಹ ಯಾವ ಅನುಕೂಲಗಳಿದೆ, ಸವಲತ್ತುಗಳಿದೆ, ಅದು ಎಲ್ಲವೂ ಕೂಡ ನಿಮಗೆ ದೊರಕುವಂತೆ ಮಾಹಿತಿ ಸಿಕ್ಕತ್ತೆ. ನಿಮ್ಮ ಸಲಹೆ ಬೇರೆಯವರಿಗೆ ಅನುಕೂಲವಾಗುತ್ತೆ. ಶತ್ರುಗಳಿಗೆ, ಎದುರಾಳಿಗಳಿಗೆ, ವಿರೋಧಿಗಳಿಗೆ ನಿಮ್ಮ ಹೆದರಿಕೆ ಇರುತ್ತೆ. ಇವರ ಸವಾಸ ಬೇಡಪ್ಪ ಅನ್ನುವಂತಹ ರೀತಿಯಲ್ಲಿ ಈ ದಿವಸ ನಿಮ್ಮ ವಿರೋಧಿಗಳು ನಿಮ್ಮ ಜೊತೆಯಲ್ಲಿ ವರ್ತಿಸ್ತಾರೆ ಅಂತ ಅರ್ಥ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಬಹಳ ದಿವಸದಿಂದ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಉದ್ವೇಗ, ಆತಂಕ, ಭಯ ಇದೆಲ್ಲವೂ ನಿಮ್ಮನ್ನು ಕಾಡ್ತಾ ಇದ್ದರೆ ಅದೆಲ್ಲವೂ ಕೂಡ ಈ ದಿವಸ ದೂರವಾಗ್ತಕ್ಕಂತಹ ಸಮಯ ಬಂದಿದೆ ಅಂತ ಹೇಳಿ ಭಾವಿಸಬೇಕು. ಅದಕ್ಕನುಗುಣವಾಗಿ ನೀವು ನಡ್ಕೊಳ್ಬೇಕಾದಂಥದ್ದು. ವಿರೋಧಿಗಳು ನಿಮ್ಮ ಎದುರುಗಡೆ ಚಿಕ್ಕವರಾಗ್ಬಿಡ್ತಾರೆ. ನಿಮ್ಮ ಮುಂದೆ ಅವರ ಆಟಗಳೇನೂ ನಡೆಯುವುದಿಲ್ಲ ಅನ್ನುವಂಥದ್ದು. ಗ್ರಹಗತಿ ಚೆನ್ನಾಗಿರುವಾಗ ನಿಮಗೆಲ್ಲ ಧನಾತ್ಮಕವಾದಂತಹ ಫಲಗಳೇ ಸಿಕ್ಕತ್ತೆ. ಗ್ರಹಚಾರ ಕೆಟ್ಟಾಗ ತದ್ವಿರುದ್ಧವಾದಂತಹ ಫಲಗಳನ್ನು ನೋಡಬೇಕಾದಂಥದ್ದು. ಇದು ಮನಸ್ಸಿನಲ್ಲಿ ಗೊತ್ತಿರಬೇಕು, ಗಮನ ಇಟ್ಕೊಂಡಿರಬೇಕು ಅನ್ನುವಂಥದ್ದು. ಆಧ್ಯಾತ್ಮಿಕ ವಿಚಾರಗಳನ್ನು ಚಿಂತನೆ ಮಾಡ್ತೀರಿ. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ. ಸಾಧಕರ ಅಥವಾ ಜೀವನದಲ್ಲಿ ಒಂದು ಮೇಲ್ಮಟ್ಟಕ್ಕೇರಿದಂತಹ ವ್ಯಕ್ತಿಗಳ ಬಗ್ಗೆ ವಿಚಾರಗಳು ಬರುತ್ತೆ. ಅವರ ಸಾಧನೆ, ಜೀವಮಾನದ ಸಾಧನೆ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಆದರ್ಶವಾಗತ್ತೆ ಅಂತ ಹೇಳಬೇಕು. ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂತಹ ದಿವಸ. ತರಕಾರಿ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ಲಾಭ ಸಿಕ್ಕುವಂಥದ್ದಿದೆ. ಸಮಾಜ ನಿಮಗೆ ಗೌರವವನ್ನು ಕೊಡುತ್ತೆ, ಆದರೆ ಅದರ ಹಿಂದೆ ಅವಮಾನವೂ ಕಾಯ್ದಿರುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಜವಾಬ್ದಾರಿಯಿಂದ ವರ್ತಿಸಬೇಕು ಅನ್ನುವಂತಹ ಎಚ್ಚರಿಕೆ. ಯಾವಾಗ ಸಮಾಜ ನಮ್ಮನ್ನು ವಿಶೇಷವಾಗಿ ಗೌರವಿಸುತ್ತೋ ನಾವು ಅಹಂಭಾವದಿಂದಲೋ ಇನ್ಯಾವುದೋ ಅಧಿಕಾರದ ಮದದಿಂದಲೋ ವರ್ತಿಸಿಬಿಟ್ರೆ ಜನ ನಮ್ಮನ್ನು ತುಚ್ಛೀಕರಿಸ್ತಾರೆ. ಆ ರೀತಿಯ ಅವಮಾನಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ನವ ದಂಪತಿಗಳಲ್ಲಿ ತುಂಬ ಹೊಂದಾಣಿಕೆ ಬೇಕು. ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವನ್ನು ಮಾಡಿಕೊಳ್ಬೇಡಿ. ಒಬ್ಬರಿಗೊಬ್ಬರು ಪರಸ್ಪರವಾಗಿ ಅರ್ಥ ಮಾಡಿಕೊಳ್ಳದಲೇ ಕೂಗಾಟ, ಕಿರಿಚಾಟಗಳನ್ನು ಮಾಡಿಕೊಳ್ತಕ್ಕಂಥದ್ದು ನಿಮ್ಮ ಮರ್ಯಾದೆಗೆ ಅದು ಧಕ್ಕೆಯನ್ನು ತರತಕ್ಕಂಥದ್ದಾಗುತ್ತೆ. ಇದರ ಬಗ್ಗೆ ಗಮನ ಇರಲಿ. ಹೂಡಿಕೆಯನ್ನು ಮಾಡಿದರೆ, ಹಣ ಹೂಡಿಕೆಯನ್ನು ಮಾಡಿದರೆ ಅನುಕೂಲವಾಗ್ತಕ್ಕಂತಹ ದಿವಸ. ಹಾಗೆ ಈ ದಿವಸ ನಿಮ್ಮ ಆದಾಯದಲ್ಲಿ ಸ್ವಲ್ಪ ಮಟ್ಟಿನ ಹೆಚ್ಚಳ ಅನ್ನುವಂಥ ಯೋಗ ಇದೆ. ವೈಯಕ್ತಿಕವಾದಂತಹ ವಿಚಾರಕ್ಕೆ, ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಜಗಳಗಳು ಆಗುವಂತಹ ಸಾಧ್ಯತೆ. ಹಾಗಾಗಿ ಮನಸ್ಸಿಗೆ ಬೇಸರವೂ ಇರಬಹುದು. ಅತಿಥಿಗಳ ಆಗಮನದಿಂದ ಒಂದಷ್ಟು ಸಂತೋಷದ ವಾತಾವರಣ ಇರುತ್ತೆ. ಹಾಗೆ ನಿಮಗೆ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಅವಕಾಶಗಳು ಇರುತ್ತೆ. ಆದಾಯವೂ ಹೆಚ್ಚಾಗತ್ತೆ. ಅದರ ಜೊತೆಯಲ್ಲಿ ಆಪಾದನೆಯೂ ಕೂಡ ಬರುವಂಥದ್ದಿದೆ. ಎಚ್ಚರಿಕೆಯನ್ನು ಇಟ್ಟುಕೊಳ್ಬೇಕು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ
ದುರ್ಗಾ ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇದ್ದರೆ ಆ ಜಗನ್ಮಾತೆ ನಿಮ್ಮ ದುರಿತಗಳನ್ನೆಲ್ಲ ದೂರ ಮಾಡಿ ನಿಮಗೆ ಉತ್ತಮವಾದಂತಹ ಫಲವನ್ನು ಅನುಗ್ರಹ ಮಾಡ್ತಾಳೆ ಅನ್ನುವಂಥದ್ದು ಶುಭವಾಗಿದೆ. ಕರ್ಕಾಟಕ ರಾಶಿ, ಗೊಂದಲಗಳಿರ್ತಕ್ಕಂತಹ ಕೆಲಸಕ್ಕೆ ಕೈ ಹಾಕಬೇಡಿ. ಮತ್ತಷ್ಟು ಗೋಜಲನ್ನು ಮಾಡ್ಕೊಳ್ತೀರಿ, ಸವಾಲುಗಳನ್ನು ಸಮಸ್ಯೆಗಳಾಗಿ ಮಾಡ್ಕೊಳ್ತೀರಿ, ಎದುರಿಸಲಿಕ್ಕೆ ಕಷ್ಟವಾಗುತ್ತೆ, ಆಯ್ಕೆಗಳು ಸಿಕ್ಕದೇ ಇರುವ ಹಾಗಾಗತ್ತೆ. ಇವೆಲ್ಲ ನಿಮಗೆ ಹಿನ್ನಡೆಗೆ ಕಾರಣವಾಗುವಂಥದ್ದು. ದೊಡ್ಡ ನಿರ್ಧಾರಗಳು ಯಾವುದನ್ನೂ ಕೂಡ ಮಾಡಬೇಡಿ. ಅದು ಏನೇ ಇರಲಿ, ಈ ದಿವಸದ ಮಟ್ಟಿಗೆ ಅಂತಹ ದೊಡ್ಡ ನಿರ್ಧಾರಗಳು ಬೇಡ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಾಲುಗಳು ಬರುತ್ತೆ. ಮೇಲಿಂದ ಮೇಲೆ ಒಂದು ಸವಾಲನ್ನು ಎದುರಿಸಿ ನಾನು ಸಿದ್ಧನಾದೆ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಸಮಯ ಬರೋ ಹೊತ್ತಿಗೆ ಇನ್ನೊಂದು ಸವಾಲು ಸಿದ್ಧವಾಗಿರುತ್ತೆ. ಪ್ರಯತ್ನಪೂರ್ವಕವಾಗಿ ಇವೆಲ್ಲವನ್ನು ಎದುರಿಸಿ ಜಯಗಳಿಸಿ ದಾಟಿ ಮುಂದೆ ಹೋಗಬೇಕಾದಂಥದ್ದು ಮುಖ್ಯವಾಗುತ್ತೆ. ಶತ್ರುಕಾಟವನ್ನು ಎದುರಿಸೋದಕ್ಕೆ ಶಕ್ತಿ ಇರೋದಿಲ್ಲ. ವಿರೋಧಿಗಳು ನಿಮಗೆ ಆಗದೇ ಇರತಕ್ಕಂಥವರು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಕಷ್ಟವನ್ನು ಅಥವಾ ಕಿರುಕುಳವನ್ನು ಕೊಡ್ತಾರೆ. ಅದೆಲ್ಲವನ್ನು ದಾಟಿ ಮುಂದೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಜರ್ಜರಿತರಾಗ್ತೀರಿ ಅನ್ನುವಂಥದ್ದು. ಹಾಗೆ ಮಾತಿನಿಂದ ದುಃಖ ಆಗ್ತಕ್ಕಂಥದ್ದು, ಬೇರೆ ಯಾರೋ ಆಡುವಂತಹ ಮಾತು ನಿಮ್ಮ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಒಳ್ಳೆಯ ವಾತಾವರಣ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಬಹುದು, ಆದರೆ ಅಂತಹ ವಾತಾವರಣ ನಿಮಗಿಲ್ಲದೆ ಆ ಒತ್ತಡ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗತ್ತೆ. ಮನೆಯಲ್ಲೂ ಕೂಡ ಅದೇ ವಾತಾವರಣ, ಕೆಲಸದ ಜಾಗದಲ್ಲೂ, ವ್ಯವಹಾರದಲ್ಲೂ, ವಿದ್ಯಾರ್ಥಿ ಕ್ಷೇತ್ರದಲ್ಲೂ ಕೂಡ ಅದೇ ವಾತಾವರಣ. ಹೀಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಒಂದು ರೀತಿಯ ಬೇಸರದ ಭಾವ ನಿಮ್ಮನ್ನು ಕಾಡುವಂಥದ್ದು. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.